ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತೆ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲ ಅಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಶ್ರೀ ಸದ್ಗುರು ನಿತ್ಯತಂ ನಮಾಮಿ. महायोगपीठे तटे भीमरत्यं परं पुण्डलिकाय धातु मुनीन्द्रे समागत तिष्ठन्त महानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरु प्रथम नमन दुसरे चरणा संताजया त्यांच्या कृपादाने कथेचा विस्तारो बाबाजी सद्गुरुदास तुका. गुरुर्ब्रह्मा गुरुर्विष्णू गुरुर्देवो महेश्वरा गुरुर्साक्षात् परब्रह्मा तस्मै ಶ್ರೀ ಗುರವೇ ನಮಃ. ತನ್ನ ಪತನ ಮಾಡ್ಕೋತಾ ಇದ್ದಾನೆ. ಅದಕ್ಕಾಗಿ ಜೀವನದೊಳಗೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಆತ ಧೈರ್ಯ ಮತ್ತು ಉತ್ಸಾಹನಾಗಿರಬೇಕು. ಮಾನ ಅಪಮಾನಗಳು ಬರುತ್ತವೆ, ಎಲ್ಲರಿಗೂ ಬರ್ತಾವೆ. ಹಂಗೆ ಮಾನ ಅಪಮಾನ ಬಂತು ಅಂತ ಹೇಳಿ ಸಣ್ಣ ಸಣ್ಣ ಜಗಳಕ್ಕೂ ಸಹ ಮನುಷ್ಯ ತನ್ನ ಧೈರ್ಯ ಕಳ್ಕೊತಾನ. ಆ ಧೈರ್ಯ ಕಳ್ಕೋಬಾರ್ದು. ಅದಕ್ಕೆ ಇಲ್ಲಿ ಸಾತ್ವಿಕರು ಯಾರು ಅಂತ ಹೇಳಿದ್ರೆ ಧೈರ್ಯದಿಂದ ಬದುಕುವವರು ಸಾತ್ವಿಕರು. ಸಾತ್ವಿಕರಿಗೆ ಏನಿರ್ತದ್ರಿ? ಧೈರ್ಯ ಇರ್ತದ, ಧೈರ್ಯದಿಂದ ಬದುಕ್ತಾರ ಅವ್ರು, ಮತ್ತು ಉತ್ಸಾಹ ಇರ್ತದ. ಅದಕ್ಕೆ ನಾವು ಹೆಂಗಿರ್ಬೇಕು ಜೀವನದೊಳಗಂದ್ರೆ ಹಿಂಗ ಧೈರ್ಯ ಮತ್ತು ಉತ್ಸಾಹದಿಂದ ಜರ ನಮ್ಮ ಜೀವನ ಪ್ರಾರಂಭ ಮಾಡಿದೆವು ಅಂದ್ರೆ ಬಹಳ ಆನಂದ ಇರ್ತದೆ. ಇಲ್ಲಿ ನಿಮ್ಮಲ್ಲಿ ಧೈರ್ಯ ಕುಂದಿತು, ಉತ್ಸಾಹ ಹೋಯ್ತಂದ್ರೆ ಅಲ್ಲಿ ನಿರುತ್ಸಾಹ ಅಂದ್ರೆ ಮನುಷ್ಯ ಜೀವನದೊಳಗೆ ರಸ ಇರೋದಿಲ್ಲ. ಅದಕ್ಕೆ ಬಹಳ ಸುಂದರವಾದ ವಿಚಾರನ ಹೇಳಿದ್ರು. ಮುಕ್ತ ಸಂಘ, ಮುಕ್ತ ಕಾಮನಾ, ವಾಸನಾ, ಆಸಕ್ತಿ, ಮಮತಾ ಇವೆಲ್ಲ ಏನದವಲ್ಲ ಇವು ನಮ್ಮನ್ನು ಬಂಧನ ಮಾಡ್ತಾವ. ಅನಹಂ ವಾದಿ ಅಂತ ಶಬ್ದ ನೋಡ್ರಿ. ಅನಹಂ ವಾದಿ ಅಂತ ಹೇಳಿದ್ರ ಅಲ್ಲಿ ಮನುಷ್ಯನಿಗೆ ನಿಷ್ಕೃಷ್ಟ ಏನು ಸಾತ್ವಿಕ ಕರ್ತೃತ್ವನಲ್ಲಿ ಅಹಂ ಅಲ್ಲಿ ಅಭಿಮಾನ ಇರುವುದೇ ಇಲ್ಲ ಅಂತಾರವ್ರು. ಅಹಂ ವದನಶೀಲ ಅಂದ್ರ ಅನಹಂ ಅಲ್ಲಿ ಕರ್ತೃತ್ವ, ನಾನು ಮಾಡದೆ ನನ್ನಿಂದ ಆತು ಅನ್ನೋದೊಂದು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಸತ್ ಯಾವ ವಸ್ತು ಅದ, ಯಾವ್ದ್ರ ಅಧಿಷ್ಠಾನದಿಂದ ಎಲ್ಲ ಕ್ರಿಯೆ ನಡೆದವು ಅದೇ ಅದನ್ನ ಕಾರಣದ ವಿನ ನಾವಲ್ಲ ಅನ್ನೋದು ತಿಳಿತಿಲ್ಲ. ಅವಾಗ ಮನುಷ್ಯನಿಗೆ ಅಭಿಮಾನ ಹೋಗ್ತದೆ. ಹಾಗಾಗಿ ಎಲ್ಲ ಮಕ್ಕಳು, ಎಲ್ಲ ತಾಯಂದಿರು ದಿನ ಭಗವದ್ಗೀತೆ ಓದೋದ್ರಿಂದ ಏನಾಗ್ತದ್ರಪ್ಪ ಅಂತ ಹೇಳಿದ್ರೆ ನಮ್ಮೊಳಗ ವಿದ್ಯಾ ಪ್ರಾಪ್ತ ಆಗ್ತದೆ. ಏನ್ರಿ ವಿದ್ಯಾ ಪ್ರಾಪ್ತ ಆಗ್ತದೆ? ಯಾವ ವಿದ್ಯಾ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವ ವೇದದ 4 ವಾಕ್ಯಗಳು ಏನು ಹೇಳ್ತಾವಲ್ಲ ಆ ಯಥಾ ಸದ್ರೂಪ ಸ್ವರೂಪವನ್ನು ತಿಳ್ಕೊಳ್ಳೋದೇ ವಿದ್ಯೆ. ವಿದ್ಯೆ ಅಂದ್ರೆ ಯಾವುದ್ರಿ? ವಿದ್ಯೆ ಅಂದ್ರೆ ಯಾವುದು? ನಾವು ಶಾಲೆ ಕಲಿಯಾಕತ್ತೀವಲ್ಲ ಆ ವಿದ್ಯೆ ಏನು ಅಂದ್ರೆ ಅದು ಅಲ್ಲ ಅಂತಾರವ್ರು. ಆ ವಿದ್ಯೆ ಅಲ್ಲ. ಮತ್ತು ಯಾವುದು ವಿದ್ಯಾ? ವಿದ್ಯಾ ಯಾವುದು ಅಂತ ಹೇಳಿದ್ರೆ ಯಾವುದರಿಂದ ನಮ್ಮ ಅಜ್ಞಾನವನ್ನು ಕಳೆದು ಸುಜ್ಞಾನವಾಗಿ ಸ್ವಸ್ವರೂಪಕ್ಕೆ ಹೋಗಿ ನಿಲ್ಲುವಂಥ ಸಂಶಯರಹಿತವಾಗಿ ಅಂಥ ಪರಬ್ರಹ್ಮ ನಿರ್ವಿಕಾರ ವಸ್ತುವನ್ನು ತಿಳಿದುಕೊಂಡು ಆ ಸ್ವರೂಪದಲ್ಲಿ ಬದುಕುವುದಕ್ಕೆ ಏನು 4 ವೇದದ ವಾಕ್ಯಗಳು ಹೇಳ್ತವಲ್ಲ ಅದರ ಯಥಾರ್ಥ ತಿಳ್ಕೊಳ್ಳೋದೇ ವಿದ್ಯಾ. ಅದಕ್ಕೆ ವಿದ್ಯಾ ಅಂತ ಹೇಳಿದ್ರು ಅವರು. ವಿದ್ಯಾ ಅಂದ್ರೆ ಮತ್ತೆ ನಾವು ಶಾಲ್ಯಾಗ ಪುಸ್ತಕ ಕಲಿತೀವಲ್ಲ ಆ ವಿದ್ಯಾ. ಹಂಗಂದ್ರೆ ಆ ವಿದ್ಯಾ ಕಲ್ತವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ? ಯಾಕೆ ಜೀವನ ನಾಶ ಮಾಡ್ಕೋತಾರೆ ಹೇಳ್ರಿ? ಅದೇ ವಿದ್ಯಾ ಆಗಿತ್ತಂದ್ರ ಮತ್ತೆ ಯಾಕೆ ಇಷ್ಟೊಂದು ದುಃಖದ ಜಗತ್ನೊಳಗೆ? ಯಾಕೆ ಇವರು ತಮ್ಮ ಜೀವನವನ್ನು ನಾಶ ಮಾಡ್ಕೊಳ್ತಾ ಇದ್ದಾರೆ? ಇದು ವಿದ್ಯಾ ಅಲ್ಲ ಅಂತ ಗೊತ್ತಾಯ್ತು. ಯಾವುದು ವಿದ್ಯಾ?
ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತಕ್ಷಾವಗಮ್ಯಂ ಧರ್ಮ್ಯಂ ಸುಸುಖಂ ಕರ್ತೃಮವ್ಯಯಂ. ಅಂದ್ರಿ ನೀವು 9ನೇ ಅಧ್ಯಾಯದೊಳಗೆ ಏನು ಹೇಳಿದ್ರಿ? ವಿದ್ಯೆ ಬಗ್ಗೆ ಹೇಳ್ತಾರೆ. ರಾಜವಿದ್ಯಾ ರಾಜಗುಹ್ಯಂ. ಎಂಥ ವಿದ್ಯೆ ರೀ? ರಾಜವಿದ್ಯಾ. ಇದು ಯಾವುದು ರಾಜವಿದ್ಯಾ? ಯಾವುದು ಸ್ವರೂಪವನ್ನು ತಿಳಿಸ್ಕೊಡುವಂಥದ್ದು, ಯಾವುದು ನಮ್ಮ ತನವನ್ನು ನಾವು ತಿಳಿದುಕೊಂಡು ಸರ್ವ ದುಃಖದ ನಿವೃತ್ತಿಯಿಂದ ಪರಮಾನಂದ ಪ್ರಾಪ್ತಿ ಕೊಡುವಂಥದ್ದು ಯಾವುದಲ್ಲ ಅದು ವಿದ್ಯಾ. ಅದಕ್ಕೆ ವಿದ್ಯಾ ಅಂತಾರೆ. ಅಂಥ ವಿದ್ಯೆ ತಿಳಿದ್ರೆ ಏನಾಗ್ತದ್ರಿ ಲಾಭ? ವಿವೇಕ ಜಾಗೃತ ಆಗ್ತದೆ. ವಿವೇಕ ಜಾಗೃತ ಆಗಿ ಸೆಟ್ ಸಂಪತ್ತಿ ಪ್ರಾಪ್ತ ಆಗ್ತವೆ. ಅದಕ್ಕಾಗಿ ಇಲ್ಲಿ ಧೈರ್ಯ ಮತ್ತು ಉತ್ಸಾಹ ಬಹಳ ಮುಖ್ಯ. ಧೈರ್ಯ ಉತ್ಸಾಹನೇ ಜೀವನದಲ್ಲಿ ಆನಂದ ಮತ್ತು ಸುಖ. ಯಾರ ಧೈರ್ಯವಂತದಲ್ಲ ಅವನೇ ಜಗತ್ತಿನ ಎಲ್ಲ ಸುಖ ಪಡಿತಾನೆ. ಈ ಭೂಮಿ ಮೇಲೆ ಎಲ್ಲ ಸುಖಗಳದವು. ಧೈರ್ಯವಂತವನು ಸುಖವಾಗಿ ಎಲ್ಲ ಸುಖಗಳನ್ನು ಪಡಿತಾನೆ. ಸರ್ವ ಸುಖಗಳನ್ನು ಪಡ್ಕೊತಾನೆ. ಯಾರ್ರೀ? ಧೈರ್ಯವಂತ. ಅಧೈರ್ಯವಂತನಿಗೆ ಏನೂ ಸಿಗುವುದಿಲ್ಲ. ಕೇವಲ ದುಃಖ ಸಿಗ್ತೈತವ. ಅದಕ್ಕೆ ಧೈರ್ಯವಂತನಿಗೆ ಮಾತ್ರ ಸುಖ ಪ್ರಾಪ್ತಿ ಆಗ್ತದೆ. ಆ ಸುಖ ಪ್ರಾಪ್ತಿಗೆ ಮನುಷ್ಯನಲ್ಲಿ ಏನಿರಬೇಕು ಅಂತ ಹೇಳಿದ್ರೆ, ಸುಖ ಅಂದ್ರೆ ಯಾವುದು? ಈ ಶರೀರದಿಂದ ಶರೀರಿಗೆ ಸಿಗುವಂತ ವಿಕಾರ ಸುಖ ಅಲ್ಲ, ನಿರ್ವಿಕಾರ ಸುಖ. ಯಾವುದು ಸತ್ ಚಿತ್ತ ಆನಂದ ನಿತ್ಯ ಅಖಂಡ ಅದ ಅಂತ ಸುಖ, ಅಂತ ಪರಮಾನಂದ ಸುಖ. ಆನಂದ ಆಗ್ತದೆ. ಏನು ಒಂದು ಯಾವುದಾದ್ರೂ ವಸ್ತು ನೋಡಿದ್ರೆ ಆನಂದ ಆಗುವುದು ಎಷ್ಟೊತ್ತಿರ್ತದ್ರಿ? ಅದು ಮೃಷ್ಟಾನ್ನ ಭೋಜನ ಉಣುವಂಥ ಸಮಯದೊಳಗೆ ಮೊದಲನೇ ತುತ್ತು ಭಾಳ ಆನಂದ ಇರ್ತದೆ. ಅದು ಮೊದಲನೇ ತುತ್ತು ಹೋದ ತಕ್ಷಣ ಎರಡನೇ ತುತ್ತಿನೊಳಗೆ ಆ ಸ್ವಾದ ಇರುವುದಿಲ್ಲ, ಮತ್ತದರ ಸ್ವಾದ ಕಳ್ಕೊಂಡಿರ್ತದೆ. ಮೂರನೇ ತುತ್ತಿಗೆ ಅದೂ ಇರುವುದಿಲ್ಲ. ಹಂಗ ಈ ಕಣ್ಣಿಗೆ ಕಾಣುವಂತ ವಸ್ತುಗಳು ಸುಖ ಕೊಡಂಗ ಕಾಣ್ತಾವ ಅಂದ್ರೆ ಯಾವ ಸುಖದಲ್ಲಿವು? ಯಾಕೆ ಸುಖದಿಲ್ಲ? ಅವು ಪರಿವರ್ತನಶೀಲದವು, ವಿಕಾರದವು. ವಿಕಾರ ಮತ್ತು ಪರಿವರ್ತನಶೀಲ ಇರುವಂತ ವಸ್ತುವನ್ನೇ ನನ್ನದು ನಾನು ಅಂತ ಭ್ರಮ ಅಲ್ಲಿ ಬದುಕ್ತಾ ಇರುವಂತ ಏನು ಜೀವರು ಅದರಲ್ಲ ರಾಜಸ ಗುಣದವರು, ಅವರಿಗೆ ಈ ಸುಖ ತಿಳಿಯಂಗಿಲ್ಲ. ಸಾತ್ವಿಕದೊಳಗಿದ್ದುಕೊಂಡು ಯಾರು ಸಾಹಸ ಮತ್ತು ಉತ್ಸಾಹದಿಂದ ತಮ್ಮ ಸತ್ವವನ್ನು ತಿಳ್ಕೊಂಡು ಆನಂದದೊಳಗೆ ಏನಿದಾರಲ್ಲ ಅವರು ಮಾತ್ರ ಸುಖವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಜೀವನದೊಳಗೆ ಕಷ್ಟ, ಮಾನ, ಅಪಮಾನ ಇವೆಲ್ಲ ಬರುವ, ಇವು ಎಲ್ಲವನ್ನು ಸಹಿಸಿಕೊಂಡು ಯಾರ ಧೈರ್ಯವಾಗಿ ಜೀವನವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾನಲ್ಲ ಅವನ ನಿಜವಾದ ಧೀರ. ಅದಕ್ಕಾಗಿ ಸಾತ್ವಿಕರು ಅಂತ ಯಾರಿಗೆ ಹೇಳ್ತಾರಪ್ಪ ಅಂದ್ರೆ, ಯಾರು ಧೀರರು, ಮಾನ ಬರಲಿ ಅಪಮಾನ ಬರಲಿ ಜಿತಾತ್ಮ ಪ್ರಶಾಂತ ಬರುತ್ತವ. ಮಾನ ಸ್ತುತಿ ನಿಂದ ಇವೆಲ್ಲ ಬರುವ. ಮನುಷ್ಯ ಜನ್ಮ ಅಂದ ಮೇಲೆ ಇವೆಲ್ಲರಿಗೆ ಬರತ್ತವು. ಮನುಷ್ಯರಿಗೆ ಯಾರು ರಾಮನ ಅವತಾರನಿಗೂ ಬೈತಾರೆ, ಕೃಷ್ಣನ ಅವತಾರನಿಗೂ ಬೈತಾರೆ, ಎಲ್ಲ ಅವತಾರಗಳಿಗೆ ಎಲ್ಲರಿಗೂ ಬೈತಾರೆ ಅಂದಮೇಲೆ ನಮಗೆ ಯಾವ ಲೆಕ್ಕ? ನಮಗೂ ಬೈತಾರ. ನಾವು ಒಬ್ರಿಗೆ ಇಷ್ಟ ಆಗ್ತೀವಿ, ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ನಾವು ನಮ್ಮ ಗುಣಗಳು ಇನ್ನೊಬ್ರಿಗೆ ಹಿಡಿಸ್ತಾವು, ಇನ್ನೊಬ್ರಿಗೆ ಹಿಡಿಸಂಗಿಲ್ಲ. ನಮ್ಮನ್ನು ಯಾರೋ ಚಲೋ ತಿಳ್ಕೊಂಡಾರ, ನಮ್ಮನ್ನು ಯಾರೋ ಕೆಟ್ಟ ತಿಳ್ಕೊಂಡಾರ. ಇವು ಎಲ್ಲವೂ ತಿಳ್ಕೊಂಡಿದ್ದು ತಿಳಿದಿದ್ದು ಏನಿದಾವಲ್ಲ ಇವು ಏನವು ಅಂದ್ರೆ ಗುಣಗಳ ಆಟ. ಅದು ನಾವಲ್ಲ, ಅದು ನಾವು ಅಲ್ಲ, ನೀವು ಅಲ್ಲ. ಯಾರು ತಿಳ್ಕೊಂಡಾರ? ಯಾರ ಬಲ್ಲಿ ಸಾತ್ವಿಕ ಗುಣ ಅದ ಅವ್ರಿಗೆ ಸಾತ್ವಿಕರು ಚಂದ ಕಾಣ್ತಾರ ಏನ್ರಿ? ಯಾರ ಬಲ್ಲಿ ಸಾತ್ವಿಕ ಗುಣಗಳು ಇರ್ತಾವೋ ಅವ್ರಿಗೆ ಸಾತ್ವಿಕರು ಚಂದ ಕಾಣ್ತಾರ. ಯಾರಲ್ಲಿ ತಾಮಸಿಕ ಗುಣ ಅದಾವೋ ಅವರಿಗೆ ತಾಮಸಿಕರು ಚಂದ ಕಾಣ್ತಾರ. ಯಾರಲ್ಲಿ ರಾಜಸಿಕ ಗುಣ ಇರ್ತಾವೋ ಅವ್ರಿಗೆ ಹೊಗಳವರು ಚಂದ ಕಾಣ್ತಾರ. ಹಿಂಗಾಗಿ ಅವ್ರವ್ರ ಗುಣಗಳ ಜೊತೆಗೆ ಏನು ಸಿಗುತ್ತಾರಲ್ಲ ಅವ್ರವ್ರಿಗೆ ಇಷ್ಟ ಆಗುತ್ತಾರ. ಹೀಗಾಗಿ ಈ ಭೂಮಿ ಮೇಲೆ
ಎಲ್ಲರೂ ಒಂದೇ ಥರ ಎಲ್ಲರನ್ನ ಮೆಚ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನದ ಅಂದ್ರೆ ನಮಗೆ ಒಂದು ಮಾರ್ಗ ತೋರಿಸ್ತದ. ಸಾತ್ವಿಕರು ಹೆಂಗೆ ಬದುಕ್ರಿ ಅಂದ್ರೆ ಎಷ್ಟೇ ಜನ ಅಪಮಾನ ಮಾಡಿದ್ರು ಉತ್ಸಾಹದಿಂದ ಬದುಕ್ರಿ. ಜನರ ಉದ್ದೇಶ ಏನಿರ್ತೈತೆ ಅಂದ್ರೆ ಅಪಮಾನ ಮಾಡಿಬಿಟ್ರೆ ಇವರು ಜಾಗನ ಬಿಟ್ಟು ಹೋಗ್ಬಿಡ್ಲಿ, ಇವ್ರು ಹೋಗ್ಬಿಟ್ರೆ ಆ ಜಾಗ ನಮಗಾಗ್ಲಿ ಅಂತ ಕುಬುದ್ಧಿಯಿಂದ, ದುಷ್ಟ ಬುದ್ಧಿಯಿಂದ ತಾಮಸಿಕರು ಅವ್ರಿಗೆ ಒಳ್ಳೆಯದನ್ನ ಮಾಡಿದ್ರು ಕಲಿಯುಗದೊಳಗೆ ಹೊಳ್ಳಿ ನಮ್ಗೆ ಅಪಕಾರ ಮಾಡ್ತಾರೆ ಅಂತ ಬಹುಶಃ ಅದು ಮುಂದೆ ನಿಮಗೆ 28ನೇ ಶ್ಲೋಕದೊಳಗೆ ಬರ್ಬೋದು. ತಾಮಸಿಕರ ಗುಣಗಳು ಹೆಂಗಿರ್ತಾವು ಅನ್ನೋದನ್ನ ನಾಳೆ ನಿಮಗೆ 28ನೇ ಶ್ಲೋಕದೊಳಗೆ ಬರ್ತದೆ. ಅವಾಗ ವಿಚಾರ ಮಾಡೋಣ. ಇಲ್ಲಿ ನಮ್ಗೆ ಸಾತ್ವಿಕರಾಗಿ ಬದುಕಲಿಕ್ಕೆ ಏನಿರ್ಬೇಕು ಅಂತ ಹೇಳಿದ್ರೆ ನಿಷ್ಕಾಮನಾಗಿರ್ಬೇಕು. ಸರ್ವದಾ ನಾನು ನನ್ನದು ಅನ್ನುವಂಥ ಅಹಂಭಾವ ಅಭಾವ ಆಗಿ ಧೃತಿಗೆಡಲಾರ್ದ ಉತ್ಸಾಹನಾಗಿರು. ನೀನು ಕರ್ತವ್ಯ ಕರ್ಮ ಮಾಡುತ್ತಿರುವಾಗ ಎಷ್ಟ ವಿಘ್ನ ಬರಲಿ, ಬರತ್ತ ವಿಘ್ನಯು ಬರತ್ತ. ನೀವು ನೋಡ್ರಿ, ಏನ ಸತ್ಸಂಗ ಹೊಂಟಿನಂದ್ರೆ ಎಲ್ಲಿಗೆ ಹೊಟ್ರಿ ಸತ್ಸಂಗಕ್ಕೆ, ಅಲ್ಲಿ ಏನ್ ಸಿಗ್ತದ? ಸುಳ್ಳು ಅವ್ನು ತಲೆ ಕಟ್ಟದ, ನೀವೇದಕ್ಕೆ ಹೋಗ್ತೀರಿ ಅಂತಾರ ಮಂದಿ. ಆದ್ರೂ ಧೃತಿಗೆಡಬಾರ್ದು. ನಾವು ಧೃತಿಗೆಡಲಾರ್ದ ಉತ್ಸಾಹದಿಂದ ಸತ್ಸಂಗ ಮಾಡಿದ್ರ ನಾವು ಜೀವನ ಮಾಡ್ತೀವಿ. ಜೀವನ ಪರ್ಯಂತ ನಾವು ಬರೀ ಸಂಸಾರ ಮಾಡ್ಕೋತ ಬಂದೀವಿ, ಅದಕ್ಕೇನು ದಿವ್ಸ ಕಡಿಮೆ ಆಗಿಲ್ಲ. ಏನು ಮಾಡೀವಿ ನಾವು? ಉಣೋದು, ತಿನ್ನೋದು, ಮಲ್ಕೊಳ್ಳೋದು, ಏನು ಸಂಗ್ರಹ ಮಾಡೋದು, ಇದನ್ನ ಮಾಡೀವಿ. ಇದನ್ನ ಮಾಡಿದವ್ರು ಎಷ್ಟು ಜನ ಮಾಡಿಲ್ಲ ಹೇಳ್ರಿ? ಅಗದಿ ಉತ್ಸಾಹದಿಂದ ಮಾಡ್ಯಾರ, ಸಾಹಸದಿಂದ ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಈ ಭೂಮಿ ಮೇಲೆ ಎಲ್ಲರೂ ಮಾಡಿದಾರೆ. ಎಲ್ಲರದ್ದು ಹೆಸರು ಐತ್ರಿ. ಕೋಟಿ ಕೋಟಿ ಜನ, ಶತಕೋಟಿ ಜನ, ಲಕ್ಷ ಅಬ್ಜ ಕೋಟಿ ಜನಗಳು ಎಷ್ಟೋ ಸಾವಿರ ವರ್ಷಗಳಿಂದ ಇದನ್ನ ಮಾಡಿ ಹೋಗ್ಯಾರ. ಅದೇನು ದೊಡ್ಡದಲ್ಲಿ ಮಾಡೋದು, ಎಲ್ಲರೂ ಮಾಡ್ತಾರೆ. ವಿಶೇಷ ನೀವೇನು ಎದ್ದು 4 ಗಂಟೆಗೆ ಇವತ್ತು ಭಗವದ್ಗೀತಾ ಪಾರಾಯಣ ಮಾಡಿದ್ರಿ, ಏನು ಇದನ್ನ ಪ್ರವಚನ ಕೇಳ್ತಾ ಇದ್ರಿ, ಒಬ್ರಿಗೊಬ್ರು ಸತ್ಸಂಗದಲ್ಲಿ ಭಾಗಿರಾದ್ರಲ್ಲ, ನೀವು ಸಾತ್ವಿಕರು. ನೀವು ಸಾತ್ವಿಕರು. ರಾಜೇಶರು ಈ ಕಡೆ ಬರಲ್ಲ. ಅವರು ಬಂದ್ರು ನಿಂದ್ರಲ್ಲ, ಅವರು ನಿಂತರು ತಿಳಿಯಲ್ಲ, ಅವ್ರಿಗೆ ತಿಳಿದ್ರು ಆಚರಣೆ ಮಾಡೋದಿಲ್ಲ. ಅವರು ಹಿಂಗದವು. ಏನಕ್ಕವ್ರಿ? ಸತ್ಯ ಮೊದಲ ತಿಳಿಯುವುದಿಲ್ಲ, ತಿಳಿದರ ರಾಜಸರದಲ್ಲಿ ಉಳಿಯುವುದಿಲ್ಲ, ಉಳಿದರ ಅದು ಕೆಲಸಕ್ಕೆ ಬರುವುದಿಲ್ಲ. ಅದೇನಾಗ್ತದ್ರಿ? ಮನುಷ್ಯನಲ್ಲಿ ತಿಳಿಯಂಗ ಆಗಿರ್ತದ, ಆದ್ರೆ ಅದು ತಿಳಿಸ್ಕೊಡುವುದಿಲ್ಲ. ಹಂಗೆ ತಿಳಿದಿದ್ರೆ ಎಲ್ಲರೂ ಉದ್ಧಾರ ಆಗಿಬಿಡ್ತಿದ್ರು. ಹಾಗಾಗಿ ತಿಳ್ಕೊಳ್ರಿ. ತಿಳಿದು ಅರಿತು ತಿಳಿಯುವುದು ಅದೇ ವೇದ. ವೇದ ಅಂದರೆ ಅರಿ. ವೇದ ವಾಕ್ಯ ಏನು ಹೇಳ್ತಾವಪ್ಪ ಅಂದ್ರೆ, ನೀನೇ ಅವ ನದಿ, ನಿನ್ನೊಳಗೆ ಎಲ್ಲ ಸುಖಗಳು ಇದಾವು. ನನ್ನೊಳಗೆ ಸುಖಗಳು ಇದ್ರೆ ನಾನ್ಯಾಕೆ ಗುಣಗಳನ್ನು ಹಿಡಿದೀನಿ ಅಂದ್ರೆ, ಇದೇ ಗುಣ ಪ್ರಕೃತಿಯೊಳಗೆ ಯಾವ ಗುಣ ಜೊತೆಗೆ ನಾವಿದ್ದೀವಿ ಆ ಥರ ನಮ್ಮನ್ನ ಏನಾಗ್ತದೆ ಅಂದ್ರೆ ಇಲ್ಲಿ ಮಾನ ಅಪಮಾನಗಳು ಆಗ್ತವೆ. ತಾವು ಸಾತ್ವಿಕರಾಗಿದ್ರಿ ಅಂತ ಹೇಳಿದ್ರೆ ಸಾತ್ವಿಕರಿಗೆ ಯಾವ ಹತ್ತುದೇ ಇಲ್ಲ. ಯಾರ ಮಾನಾರ ಕೊಡಲಿ, ಅಪಮಾನಾರ ಮಾಡಲಿ, ಯಾರ ಕರೀಲಿ ಕರಿಲಾರದೇ ಇರಲಿ, ಆರಾಮಾಗಿರೋದು. ಆರಾಮಿರ್ತಾವ ನಾವು. ಯಾರ್ರೀ? ಸಾತ್ವಿಕರು. ಅದೇ ರಾಜಸರಿಗಿರಲಿ, ಈಗ ಹೇಳ್ತಿರ್ತಾರೆ ನೋಡ್ರಿ, ಅವ್ರ ಮಗನ ಮದುವೆಗೆ ನಮಗೆ ಕರೆದಿಲ್ಲ, ಅವ್ರ ಮಗಳ ಮದುವೆಗೆ ಕರೆಯಾಕಂತ ಕರೆದಿಲ್ಲ, ಅವ್ರು ನಮ್ಮನ್ನು ಬಿಟ್ಟು ಮಾಡ್ಯಾರ, ಅವ್ರು ನಮ್ಮನ್ನು ಕರೆದಿಲ್ಲ, ಹಿಂಗೆ ಹೇಳ್ತಿರ್ತಾರೆ. ನನಗೆ ವಿಚಿತ್ರ ಅನ್ನಿಸ್ತಿರ್ತಾವೆ. ನಾ ದೇವರಲ್ಲಿ ಬೇಡ್ಕೋತೀರಿ, ನನಗೆ ಯಾರು ಕರೀಲಿಲ್ಲ ಅಂದ್ರೆ ಚಲೋ ಆಕೈತೆ ಅಂತ ನಾ ಬೇಡ್ಕೋತೇವೆ. ನೋಡ್ರಿ ಹೆಂಗೆ ವಿಚಿತ್ರ ಅದು. ಕರೀಲಿಲ್ಲ ಅಂದ್ರೆ ಯಾಕೆ ಕರೀಲಿಲ್ಲ ಅಂದ್ರೆ ಅಲ್ಲಿ ನಾವು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ವಿಚಿತ್ರ ಜನ ಭೇಟಿ ಆಗೋದಿಲ್ಲ. ಆ ವಿಚಿತ್ರ ಜನ ಭೇಟಿ ಆಗ್ಲಿಲ್ಲ ಅಂದ್ರೆ ನಮಗೆ ಯಾವ ಗೊಂದಲಗಳು ಇರುವುದಿಲ್ಲ. ನಮ್ಮಷ್ಟಕ್ಕೆ ನಾವು ಏಕಂ ನಿತ್ಯಂ ಆರಾಮಾಗಿರ್ಬೋದಲ್ರಿ. ನಾವೇನು ಮಾಡ್ತೀವಿ? ಇಲ್ಲಿ ರಾಜಸ್ ಗುಣಗಳು ಇಟ್ಕೊಂಡು ನಾವು ಮೊದಲ ತಯಾರಾಗ್ತೀವಿ. ನಮ್ಮನ್ನು ಕರಿಬೇಕಂತ ದಾರಿ ಕಾಯ್ತೀವಿ. ನಮ್ಮನ್ನು ಕರೀಲಿ ಅನ್ನುವಂಥ ನಂಬಲಿ ಅಪೇಕ್ಷೆ ಕಾಮನಾ ಇರೋದ್ರಿಂದ ದುಃಖ ಆಗ್ತದೆ. ದುಃಖಕ್ಕೆ ಮೂಲ ಯಾವುದ್ರಿ? ಕಾಮನಾ. ನೀವು ಕಾಮನಾ ರಹಿತರಾಗ್ರಿ, ಸಾತ್ವಿಕರಾಗಿರ್ತಾರ ಅವ್ರು. ಸಾತ್ವಿಕರಾಗ್ರಿ. ಯಾರು ಕರೀತಾರ ಅವ್ರ ಬಳಿಗೆ ಹೋಗೋದು, ಯಾರು ಕರೆಯುವುದಿಲ್ಲ ಅವರಿಂದ ದೂರ ಇರುವುದು. ಯಾಕಂದ್ರೆ ಕಲಿಯುಗದೊಳಗೆ ಏನಿರ್ತಾರಂತ ಹೇಳಿದ್ರೆ, ಯಾರು ಉಪಕಾರ ಮಾಡ್ತಾರ ಅವರಿಗೆ ಅಪಕಾರ ಮಾಡಿಬಿಡ್ತಾರೆ. ಇದು ಕಲಿಯುಗ. ಕಲಿ ಮಹತ್ವನೇ ಹಂಗದ.
ಯಾರು ಉಪಕಾರ ಮಾಡಿದ್ರೆ ಅವ್ರಿಗೆ ಅಪಕಾರ ಮಾಡಿಬಿಡೋದು. ಅದು ಅವ್ರದ್ದು ತಪ್ಪಲ್ಲ, ಕಲಿ ಎಲ್ಲರ ತೆನೆ ಮೇಲೆ ಕೂತಾನ. ಹಾಗಾಗಿ ಈ ಕಲಿಯುಗದೊಳಗೆ ಈ ಥರ ಜನ ಇದ್ದಾರೆ. ಇರಲಿ, ಅದಕ್ಕೆ ನಾವು ಧೃತಿ ಮತ್ತು ಅಲ್ಲೇನು ಹೇಳ್ಯಾರ, ಧೃತಿ ಅಂತ ಹೇಳ್ಯಾರ ಇವತ್ತಿನ ಶ್ಲೋಕದೊಳಗೆ. ಧೃತಿ ಉತ್ಸಾಹ ಸಮನ್ವಿತ. ಧೃತಿ ಧೈರ್ಯ ಬಿಡಬೇಡ್ರಿ, ನಿತ್ಯ ನಿರಂತರ ಹಂಗ ಇರಂಗಿಲ್ಲ. ಅದು ಹಂಗ ಇರಂಗಿಲ್ರಿ. ಯಾವಾಗಲಾದರೂ ದುಃಖ ಬರುದ, ಯಾವಾಗಲಾದರೂ ಸುಖ ಬರುದು, ಯಾರಾದರೂ ನಮಗೆ ಅಸಹ್ಯ ಮಾಡೋರು, ಯಾರಾದರೂ ನಮಗೆ ನಿಂದನೆ ಮಾಡೋರು, ಯಾರಾದರೂ ನಮ್ಮನ್ನು ಮಾನ ಕೊಡುತ್ತಾರ, ಯಾರಾದರೂ ಕೊಡುವುದಿಲ್ಲ. ಅದಕ್ಕೆ ಈ ಪ್ರಕಾರವಾಗಿ ಸಾತ್ವಿಕದೊಳಗೆ ನಿಂತ್ಕೊಂಡು ನೀವೇನು ಕೆಲಸ ಮಾಡ್ತಿರಲ್ಲ ಕರ್ತ, ಅವನು ಹೆಂಗಿರ್ಬೇಕು ಅಂತ ಹೇಳ್ತಾರ ಅವರು. ಧೃತಿ ಉತ್ಸಾಹ, ಧೃತಿ ಧೈರ್ಯ ಬಿಡಬೇಡಪ್ಪ ಮತ್ತು ಉತ್ಸಾಹದಿಂದ ಇರು ಅಂತ ಸುಂದರವಾಗಿ ಹೇಳ್ತಾರೆ. ಇದನ್ನ ನಾವು ನೆನಪಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಜಗತ್ತಿರೋದೇ ಹಂಗ, ನಿಮ್ಮನ್ನ ಧೃತಿಗಡಿಸೋದು. ಜಗತ್ತಿನ ಕೆಲಸ ಏನ್ರಿ, ನಿಮ್ಮನ್ನ ಧೃತಿಗಡಿಸೋದು, ನಿರುತ್ಸಾಹ ಮಾಡೋದು. ನಿರುತ್ಸಾಹ ಅಂದ್ರೆ ನೀವೇನ್ರ ಮಾಡಕ್ ಹೊಂಟ್ರಿ ಅಂದ್ರೆ ಅದನ್ನ ಅಡ್ಡ ಏನ್ರಿ ಹೇಳ ಬಿಡಿಸ್ಬಿಡೋದು. ಹಿಂಗಾಕೈತಿ ನೋಡ್ರಿ. ಏನಾಗೈತಿ, ನಾವು ಕರ್ನಾಟಕ ಮಠದಿಂದ ನಿನ್ನೆ ಬಂದಿವ್ರ, ಮುಂಜಾನೆ ಬಂದೀವಿ, ಮಧ್ಯಾಹ್ನಕ್ಕೆ ಯಾರ ಅಲ್ಲಿ ಬಂದಲ್ಲಿ ಗುರುದೀಕ್ಷಾ ತಗೊಂಡು ಅಲ್ಲಿ ಗುರುಗಳು ನನಗೆ ಫೋನ್ ಹಚ್ಚಿ ಮಾತಾಡಂತ ಮಾತಾಡ್ಯಾರ. ಹೇಳ್ತಾರ, ಏನ್ರಿ ಗುರುದೀಕ್ಷಾ ತಗೊಂಡ್ಮೇಲೆ ಅದನ್ನ ಬಿಡ್ರಿ ಇದನ್ನ ಬಿಡ್ರಿ ಅಂತಾರಲ್ರಿ, ಅದಕ್ಕೇನು ಗುರುದೀಕ್ಷಾ ತಗೊಳುದ್ರಿ ಅಂತಾರ. ಏನು ಹೇಳೋದು? ಉತ್ಸಾಹದಿಂದ ನಾವು ಧೈರ್ಯದಿಂದ ಏನಾದರೂ ದೀಕ್ಷಾ ತಗೊಂಡು ಜೀವನದೊಳಗೆ ನಾವು ಒಳ್ಳೆಯ ಮಾರ್ಗವನ್ನು ನಾವು ನೋಡಕ್ಕೆ ಹೋದಾಗ ನಮಗೆ ಅದು ಪ್ರಾಪ್ತಿ ಆಗ್ತದೆ. ನಾವು ಅಲ್ಲಿಗೆ ಹೋಗಲಿಲ್ಲ, ಸುಮ್ಮ ಇಲ್ಲೇ ನಿಂತ್ಕೊಂಡು ನಾನು ಸುಖ ಪಡಬೇಕು ಅಂದ್ರೆ ಸುಖ ಹೆಂಗಾಗ್ತದೆ ಹೇಳ್ರಿ? ಹಾಗೆ ಮಾಡೋದಿತ್ತಂದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಆ ಸುಖ ಸಿಗ್ತದೆ. ಅದಕ್ಕೆ ಏನಾಗೈತ್ರಿ ನಿಮಗೆ ತೊಂದ್ರೆ ಏನಾಗೈತಿ ಅಂತ ಹೇಳ್ದೆ ನಾನು. ಏನಿಲ್ರಿ, ನಾನು ದಾರು ಬಿಡು ಅಂದ್ರೆ ಬಿಡ್ತೀನಿ ರೀ, ಆದ್ರೆ ಇವು ತಿನ್ನೋದು ಬಿಡು ಅಂದ್ರೆ ನಾ ಬಿಡಲ್ರಿ ಅಂದಾತ. ಸರಿ, ಇದೇ ನಿಮಗೆ ತೊಂದರೆ ಆಗೈತಿಲ್ಲ ರೀ, 1 ತಿಂಗಳು 2 ತಿಂಗಳು 1 ವರ್ಷ ಪ್ರತಿಜ್ಞೆ ಮಾಡಲ್ಲ, ಕಾಲಾಂತರದಲ್ಲಿ ಬಿಡ್ತೀನಪ್ಪ ಅಂತ ಮಾಡ ಪ್ರಯತ್ನ. ಇವತ್ತ ಬಿಡಕ್ಕೆ ಆಗ್ಲಿಕ್ಕಂದ್ರೆ ಏನಾಯ್ತು, ಸ್ವಲ್ಪ ದಿವ್ಸ ಆದ್ರೆ ಬಿಡು, ಸ್ವಲ್ಪ ದಿವ್ಸ ಬಿಟ್ಟ ಮ್ಯಾಲ ಬಿಟ್ಟು ನೀನು ಏನಾಗು ಅಂದ್ರೆ ಗುರು ಸಿಗುದಿಲ್ಲ, ಗುರು ದೀಕ್ಷೆನೂ ಸಿಗುದಿಲ್ಲ. ಎಷ್ಟೋ ಜನ್ಮದ ಪುಣ್ಯದಿಂದ ಎಷ್ಟೋ ಜನ ದುರ್ಲಭ ಅಂತ ಹೇಳಿದ್ದಾರೆ. ಗುರು ಸಿಗುದಿಲ್ಲ, ಗುರು ದೀಕ್ಷೆ ಸಿಗುದಿಲ್ಲ ಅಂದ್ರೆ ಹೌದೇನ್ರಿ? ಹೌದಾ? ತಾವು ವಿಚಾರ ಮಾಡ್ರಿ, ತಮ್ಮ ಊರ ಅಕ್ಕಪಕ್ಕದವ್ರು ಎಷ್ಟು ಜನ ಗುರು ದೀಕ್ಷೆ ತಗೊಂಡು 8 ಜನ ಪ್ರವಚನ ಕೇಳಾಕತ್ತಾರ? ನಿಮ್ದ ಅನುಭವ ನೀವೇ ನೋಡ್ಕೊರಿ. ಈಗ ತಮ್ದ ನೋಡ್ರಿ, ತಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ರಿಲೇಷನ್ ಇದ್ದವರು, ನಿಮ್ಮ ಸಂಬಂಧಿ ಇದ್ದವರು ಎಷ್ಟು ಜನ ತಮ್ಮ ಅಕ್ಕಪಕ್ಕದವರು ಗುರುದೀಕ್ಷೆ ತಗೊಂಡು, ಎಷ್ಟು ಜನ ಸತ್ಸಂಗದೊಳಗದಾರ, 8 ಜನ ಗುರುವಿಗೆ ಶರಣಾಗ್ಯಾರ. ಹಾಗಾದ್ರೆ ನೋಡ್ರಿ, ನೀವು ಅಕ್ಕಪಕ್ಕ ಇಲ್ಲ, ಇನ್ನ ಭಯ ಅದ, ಉತ್ಸಾಹ ಇಲ್ಲ, ಧೃತಿ ಇಲ್ಲ, ಧೈರ್ಯ ಇಲ್ಲ ಮತ್ತು ಉತ್ಸಾಹ ಇಲ್ಲ. ಎಷ್ಟು ಜನ ಅದಾರ ಹಿಂಗೆ ನಿರುತ್ಸಾಹಿಗಳದಾರ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ರು, ದುರ್ಲಭ ಮತಂ ತ್ರಯಮೇ ವೈತತ ದೈವಾನುಗ್ರಹ ಹೇತುಕಂ. ದುರ್ಲಭ ಐತಪ್ಪ, ಇವು 3 ದುರ್ಲಭ ಅದಾವು ಅಂದ್ರವ್ರು. ಯಾವ್ಯಾವ ದುರ್ಲಭ ಅವು? ದುರ್ಲಭ ಮತಂ ತ್ರಯಮೇ ವೈತತ ದೈವಾನುಗ್ರಹ ಹೇತುಕಂ. ದೈವದ ಅನುಗ್ರಹ ಇದ್ರ ಇವು 3 ಸಿಗ್ತಾವ ಅಂದ್ರವ್ರು. ಯಾವ್ಯಾವ 3 ಸಿಗುದು ದೈವದ ಅನುಗ್ರಹ ಇಂದ್ರ? ಅವ್ರು ಹೇಳ್ತಾರ, ಮನುಷ್ಯತ್ವಂ, ಮುಮುಕ್ಷತ್ವಂ, ಮಹಾಪುರುಷ ಸಂಶ್ರಯ. ನೋಡ್ರಿ, ಇವು 3 ದೈವದ ಅನುಗ್ರಹ ಇದ್ರೆ ಸಿಗ್ತಾವಂದ್ರವ್ರು, ದೊರಿತಾವಂದ್ರವ್ರು. ಯಾವ್ಯಾವ ದೊರಿತಾವ್ರಿ ದೈವದ ಅನುಗ್ರಹ ಇದ್ರ? ಮನುಷ್ಯ ಜನ್ಮ ದೈವದ ಅನುಗ್ರಹ ಇದ್ರೆ ದೊರಿತದ. ಹಂಗೇನ್ರಿ, ನಮ್ಮಲ್ಲಿ ಅಕ್ಕಪಕ್ಕ ಎಷ್ಟೋ ಕೋಟಿಗಟ್ಟಲೆ ಜನ ಇದಾರ, ಇರ್ಬೋದು. ಆದ್ರೂ ಸರ ಅವರೆಲ್ಲರೂ ಮನುಷ್ಯರೇನು? ಮೃಗ ರೂಪೇಣ ಮನುಷ್ಯ ಚರಂತಿ. ಮೃಗ ತರ ಅದಾರ. ಮನುಷ್ಯತ್ವದಿಂದ ಬದುಕೋರು ದುರ್ಲಭ. ಮನುಷ್ಯ ಜನ್ಮ ಸಿಗೋದು ದುರ್ಲಭ. ಅಂತ ದುರ್ಲಭ ಮನುಷ್ಯ ಜನ್ಮ ಸಿಕ್ಕೈತಿ ನಿನಗೆ. ಯಾರಿಂದ? ದೈವದ ಅನುಗ್ರಹದಿಂದ ಸಿಕ್ಕದಂತ. ನೋಡ್ರಿ,
ದೈವದ ಅನುಗ್ರಹದಿಂದ ಮನುಷ್ಯ ಜನ್ಮ ಸಿಕ್ಕಾದ್ರಿ. ಮತ್ತು ಇಂಥ ದೈವದ ಅನುಗ್ರಹದಿಂದ ಮನುಷ್ಯ ಜನ್ಮ ಸಿಕ್ಕದ ಅದು ಇನ್ನೊಬ್ರು ಹೇಳ್ತಾರ ಅವರು ಮುಮುಕ್ಷತ್ವ, ಇನ್ನೊಂದು ಯಾವುದು ಸಿಗುದಿಲ್ಲ ತರ ಮುಮುಕ್ಷ ಅಂದ್ರೆ ಮನುಷ್ಯ ಜನ್ಮೇನ ಸಿಕ್ಕದ. ಮುಮುಕ್ಷ ಅಂದ್ರೆ ನನ್ನನ್ನು ಉದ್ಧಾರ ಆಗುವಂಥ ಮಾರ್ಗ ಯಾವುದು ಅದನ್ನು ತಿಳ್ಕೊಳಕ ನಾನು ಗುರುವಿನ ಹತ್ರ ಹೋಗ್ಬೇಕಂತ ಎಷ್ಟು ಜನ ವಿಚಾರ ಮಾಡ್ತಾರೆ ಹೇಳ್ರಿ. ಭಾಳ ವಿಚಿತ್ರ ಅನ್ನಿಸ್ತದ. ಬಹುಶಃ ನಮಗೀಗ ತಿಳಿದೈತಿ, ಅದಕ್ಕೆ ನಮಗೂ ಹಿಂಗೆ ವಿಚಿತ್ರ ಅನ್ನಿಸ್ತದ. ನಮಗೂ ತಿಳಿಲಾರ್ದಾಗ ಹಂಗೆ ಇದ್ದೇವೆ ಅನ್ನಿಸ್ತದ. ಆದ್ರೆ ಏನ್ರಿ ಅಂತ ಹೇಳಿದ್ರೆ, ಅಲ್ಲ ಸುಖದ ಮಾರ್ಗ ತೋರಿಸೋರು ಯಾರು ಅಂದ್ರೆ ಗುರು. ಆತ ಗುರುವಿನ ಬಳಿ ಸುಖ ಏನೈತಂತ ಕೇಳಲಾರ್ದ ಸುಳ್ಳ ಜನ ಹೊರಗೆ ಹುಡುಕಾಡ್ತಾರಲ್ಲ, ಎಂಥ ವಿಚಿತ್ರ ಅಂತ ನಮಗೀಗ ಅನ್ನಿಸ್ತದ್ರೆ ಮತ್ತು ಅವರಿಗೂ ಅನ್ನಿಸ್ತಿರ್ಬೇಕು, ಇವರು ಹುಚ್ಚರದಾರ, ಅಲ್ಲಿ ಹೋಗ್ರಿ ಏನು ಸಿಗ್ತಿರ್ಬೋದು, ಹೊರಗೆ ಅಡ್ಡಾಡಿದ್ರೆ ಎಲ್ಲ ಸಿಗ್ತದಂತ ಅವ್ರು ಹೊರಗೆ ಹುಡುಕಾಡಕತ್ತಿರ್ಬೇಕಂತ ಅವ್ರಿಗೆ ಅನ್ನಿಸ್ತದಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ವಿಚಿತ್ರ ಜಗತ್ತದ. ಮುಮುಕ್ಷ ಅಂತ ಹೇಳಿದ್ರೆ ಮೋಕ್ಷದ ಇಚ್ಛೆ. ಮುಮುಕ್ಷ ಅಂದ್ರೆ ಏನ್ರಿ? ಸರ್ವ ದುಃಖದ ನಿವೃತ್ತಿ ಪರಮಾನಂದ ಬೇಕಾಗಿತ್ತಂತ ಹೇಳಿದೆ. ಅದು ಬಹಳ ಮುಖ್ಯ. ವಿವೇಕ ಬಹಳ ಮುಖ್ಯ ರೀ. ಅದಕ್ಕೆ ವಿವೇಕ ನೋಡ್ರಿ ಹೆಂಗಿರ್ತದ. ನಿಜಗುಣ ಶಿವಯೋಗಿಗಳು ಎಷ್ಟು ಶ್ರೀಮಂತಿದ್ರು? 8 ಕೋಟಿ ಶ್ರೀಮಂತಿದ್ರು. 8 ಕೋಟಿಯೋ 800 ಕೋಟಿ 800 ಕೋಟಿ ದೊಡ್ಡ ಶ್ರೀಮಂತ ರಾಜ ನಿಜಗುಣ ಶಿವಯೋಗಿಗಳು. ಅಂತ ನಿಜಗುಣ ಶಿವಯೋಗಿಗಳು ಏನಾಗ್ತದ್ರಿ, ಅವ್ರ ಮನೆಗೆ ಗುರುಗಳು ಬಂದಿರ್ತಾರೆ. ಯಾಕಂದ್ರೆ 3ನೇದ ಮಹಾಪುರುಷ ಸಂಶ್ರಯ. ಮುಮುಕ್ಷ ಏನೋ ಎಲ್ಲರಿಗೂ ಸಿಗುದಿಲ್ಲತ್ತ. ಶಂಕರಾಚಾರ್ಯ ಹೇಳ್ದಂಗೆ 3ನೇದು ಏನೈತಲ್ರಿ, ಮಹಾಪುರುಷ ಅಂದ್ರೆ ಗುರು ಸಂತರು ದೈವದ ಅನುಗ್ರಹ ಇದ್ರನೇ ಸಿಗ್ತಾರತ್ತವ್ರು, ಇಲ್ಲಾಂದ್ರೆ ಅವರು ಸಿಗುದಿಲ್ಲ. 3 ಜನ ಸಿಗುದಿಲ್ಲ. ಮನುಷ್ಯ ಜನ್ಮ ಸಿಗುದಿಲ್ಲ, ಮನುಷ್ಯ ಜನ್ಮ ಇದ್ರು ಮುಮುಕ್ಷ ಸಿಗುದಿಲ್ಲ, ಮುಮುಕ್ಷ ಇದ್ರು ಮಹಾಪುರುಷರು ಸಿಗುದಿಲ್ಲ. ನಾವು ಈ 3 ಜನರನ್ನ ಯಾವಾಗ ತಿಳ್ಕೊತೀವಿ ಅಂದ್ರೆ ಯಾರ ಗುರುವಿನ ಪುತ್ರ ಆಗಿರ್ತಾನ. ಮತ್ತು ಯಾವ್ಯಾವ ಗುರುವಿನ ಪುತ್ರ ಅಲ್ರಿ, ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಪುತ್ರನಾಗಿರ್ಬೇಕು, ತಾನು ಸ್ವರೂಪ ಜ್ಞಾನವನ್ನು ತಿಳ್ಕೊಂಡಿರ್ಬೇಕು. ಅವಾಗ ಮಾತ್ರ ಇನ್ನೊಬ್ಬರ ಗುರುವಿನ ಕಂಡು ಹಿಡಿತಾನ, ಸಂತರನ್ನು ಕಂಡು ಹಿಡಿತಾನ. ಮತ್ತು ಎಲ್ಲರೂ ಅಂತ ಮಹಾನ್ ವ್ಯಕ್ತಿಗಳನ್ನು ಕಂಡು ಹಿಡಿಲಿಕ್ಕೆ ಆಗುವುದಿಲ್ಲ. ಅವಾಗ ಮಹಾರಾಜರು ಅಲ್ಲಿ ಏನಿದ್ರಲ್ಲ, ಅವರು ನಿಜಗುಂಡ್ರು ರಾಜರಿದ್ರು. ರಾಜರ ಮನೆಗೆ ಗುರು ಬರ್ತಾನ್ರಿ. ಗುರು ಬಂದಾಗ ಇವ್ರು ಏನೋ ದೀಕ್ಷಾ ತಗೊಂಡಿರೋದಿಲ್ಲ, ನಿಜಗುಂಡ್ರು ದೀಕ್ಷಾ ತಗೊಂಡಿರೋದಿಲ್ಲ. ಗುರು ಅಂದ್ರೆ ಪರಬ್ರಹ್ಮ ಅಂತ ತಿಳ್ಕೊಂಡವರಿಗೆ ಮಹಾತ್ಮರು ಅಂತಾರ. ಗುರುವಿಗನೇ ದೇವ್ರಂತ ತಿಳ್ಕೊಂಡಿರ್ಬೇಕು. ಗುರುರು ಸಾಕ್ಷಾತ್ ಪರಬ್ರಹ್ಮ ಅಂತ ಮಂತ್ರ ಅದ. ಸಾಕ್ಷಾತ್ ಪರಬ್ರಹ್ಮ ಅಂತ ಗುರು. ವೇದದ ವಾಕ್ಯ ಇವ್ರನ್ನಿಟ್ಟು ತಿಳ್ಕೊಂಡ್ರೆ ಮುಗಿತ್ರಿ ನೀವು. ಮತ್ತೇನು ಭಗವದ್ಗೀತೆ ತಿಳಿದು ಮುಖ್ಯ ಇಲ್ಲ. ಏನ್ ಹೇಳ್ಯಾರವರು? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಸಾಕ್ಷಾತ್ ಪರಬ್ರಹ್ಮ ಅಂತ ಗುರು ಅಂತ ಹೇಳ್ತಾರ ದಿವಸ. ಅದ್ರ ಅರ್ಥ ತಿಳುವಲ್ಲ ನಮಗೆ. ನಡ್ರಿ ದರ್ಶನಕ್ಕೆ ಹೋಗುಮ ಅಂತಾರ. ಹೋರಪ್ಪ ದರ್ಶನಕ್ಕೆ ಹೋಗ್ರಿ ಅತ್ತ. ನಾವು ದರ್ಶನ ಆತ್ ನೋಡ್ರಿ ಅಂತಾರ. ಆತಲ್ರಿ, ಚಲೋ ಆತ್. ಮತ್ತು ಒಮ್ಮೆ ದರ್ಶನ ಆಗಿದ್ರೆ ಮತ್ತ್ಯಾಕೆ ಅಳ್ತೀರಿ ಅಂತ ನಮ್ಮ ಪ್ರಶ್ನೆ. ದರ್ಶನ ಆತಿಲ್ಲ, ಆನಂದ ದರ್ಶನ ಆತಿಲ್ಲ, ದರ್ಶನ ಆದ್ಮೇಲೆ ಮುಗಿತಲ್ಲ, ಎಲ್ಲ ದುಃಖ ದೂರ ಆಗ್ಬಿಡ್ಬೇಕು. ಮತ್ತ್ಯಾಕೆ ಅಳ್ತೀರಿ ನಾಳೆಗೆ ಬಂದು ಅಂದ್ರೆ ದರ್ಶನ ಆಗಿಲ್ಲ ಅಂತ ಅದರ ಅರ್ಥ. ಅದಕ್ಕೆ ಮಹಾ ಗುರುಗಳು ಬಂದಾರ. ಗುರುಗಳು ಸಂಜೆಕಿದ್ರು, ಮುಂಜಾನೆ ಗುರುಗಳು ಯಾವಾಗ ಹೋಗ್ತಾರ ಯಾವಾಗ ಬರ್ತಾರ ಗೊತ್ತಿರೋದಿಲ್ರಿ. ಅವ್ರೇನು ನಮ್ಮಂಗೆ ನಮ್ಮ ಬೀಗರಿದ್ದಂಗೆ ಇರೋದಿಲ್ಲ. ಅವ್ರು ಮುಂಜಾನೆ ಇರ್ರಿ, ನೀವು ಸ್ನಾನ ಮಾಡ್ರಿ, ನಾಷ್ಟ ಮಾಡ್ತೀವಿ, ನಾವು ಮುಂಜಾನೆ 7 ಗಂಟೆಗೆ ಹೇಳ್ತೀವಿ ರೀ, 7 ಗಂಟೆಗೆ ಎದ್ದ ಮೇಲೆ ನಿಮಗೆ ನಾಷ್ಟ ಮಾಡಾಕ್ತೀವಿ ರೀ, ಅವಾಗ ನಾಷ್ಟ ಮಾಡ್ಕೊಂಡು ಹೋಗ್ರಿ ಅಂತ ಹಿಂಗೆ ನಾವು ಅಂದ್ರೆ ಗುರುಗಳು ಹಂಗೆ ಇರೋದಿಲ್ಲ. ಅವ್ರ ಗುರುಗಳು ಯಾವಾಗ ಹೋಗ್ತಾರ, ಯಾವಾಗ ಹೇಳ್ತಾರ, ಏನು ಮಾಡ್ತಾರ, ಅವ್ರು ಹೆಂಗಿರ್ತಾರ ಹಂಗಿರ್ಬೇಕು. ನಾವು ನಮ್ಮಂಗೆ ಅವ್ರು ಇರೋದಿಲ್ಲ, ನಾವು ಇರ್ಬೇಕು. ಅವಾಗ ಗುರುಗಳು 5:15 ಎದ್ದು ಅವರು ಹೊರಡಿರ್ತಾರ. ಹೊರಡು ಹೊತ್ತಿನೊಳಗೆ ಏನಾಗ್ತದ್ರಿ, 5:15 ಎದ್ದು ಹೋಗ್ತಿರ್ಬೇಕಾದ್ರೆ, ಆ ಗುರುಗಳು ಎದ್ದು ಹೋಗ್ತಿರ್ಬೇಕಾದ್ರೆ ರಾಜರು ಅವಾಗ ಏನಾಗ್ತದ, ಏನೋ ಬಿಡು, ಮತ್ತು ರಾಣಿ ಅದಾಳ, ರಾಣಿ ಇದ್ದಕ್ಕಿ ಏನೋ ವ್ಯವಸ್ಥೆ ಮಾಡಿ ಪ್ರಸಾದ ಮಾಡಿಸಿರ್ತಾಳ ಅಂತ ಅನ್ಕೊಂಡಿರ್ತಾನ. ಯಾರು ಅನ್ಕೊಂಡಿರ್ತಾರ್ರಿ? ರಾಜ ಅನ್ಕೊಂಡಿರ್ತಾನ. ಅವಾಗ ಗುರುಗಳು ಹೋಗಿರ್ತಾರ. ಹೋಗಿದ ತಕ್ಷಣ ಬಂದು ರಾಣಿ ಕೇಳ್ತಾನ, ಏನು ಮತ್ತು ಗುರುಗಳು ಆದ್ರೇನು?
ಗುರುಗಳು ಹೋದ್ರಲ್ಲ, ಹೊರಟಿದ್ರು ಗುರುಗಳು, ಪ್ರಸಾದ ಮಾಡಿ ಹೋದ್ರು ಅಂತಾರೆ. ಅವಾಗ ಹೋಗಿ ನೋಡ್ತಾರ, ಅಲ್ಲಿ ಪ್ರಸಾದ ರೆಡಿ ಇಲ್ಲ. ರಾತ್ರಿ ತಂಗಳ ತಿನ್ನಿಸಿರ್ತಾಳ ಅವ ನೋಡ್ರಿ, ಹಳಸಿದ ತಂಗಳ ರಾತ್ರಿ ಇದ್ದಿದ್ದ ಅನ್ನ ಸಾಂಬಾರ್ ಹಾಕಿ ಕಳ್ಸಿರ್ತಾಳ. ಅವಾಗ ಅವತ್ತ ಅವ್ರಿಗೆ ನೋಡ್ರಿ ವಿವೇಕ ಜಾಗೃತ ಆಗ್ತದ. 800 ಕೋಟಿ ಶ್ರೀಮಂತ ಇದ್ರು, ನಾ ದೊಡ್ಡ ಶ್ರೀಮಂತ ಇದ್ರು, ಗುರುಗಳಿಗೆ ಒಂದಿಷ್ಟು ಬಿಸಿ ಬಿಸಿ ಅವಲಕ್ಕಿ ಮಾಡಿ ಹಾಕಕ್ ಆಗ್ಲಿಲ್ಲ ನನ್ನ ಜನ್ಮಕ್ಕ ಅಂತೇಳಿ ಚಟ್ಟನ ಚೀರ್ತಾನ. ಆ ಚೀರುದು ನೋಡಿ ಆ ಚೀರಾಟಗವನ್ನ ರಾಣಿನೇ ಸತ್ ಹೊಕ್ಕಾಳ. ಹಂಗ ನಂಬಲ್ಲಿ ಅಂದ್ರ ಗುರುನೇ ಪರಬ್ರಹ್ಮ, ದೈವದ ಅನುಗ್ರಹದಿಂದ ಸಿಕ್ಕಿರ್ತಾನ. ನಾವೇನ್ ಮಾಡ್ತೀವಿ, ಏನ್ ಮಾಡ್ತೀರಿ ಗುರುಗಳ, ನೀವು 7 ಗಂಟೆ 8 ಗಂಟೆಗೆ ಹೋಗಿದ್ರ ಒಂದಿಷ್ಟು ನಾಷ್ಟ ನಾವು ಮಾಡಿ ಹಾಕ್ತಿದ್ದೇವ್ರಿ, ನೀವು ರಾತ್ರಿನೇ ಎದ್ದು ಆದ್ರ ನಾವೇನ್ ಮಾಡಿ ಹಾಕೊಂಬ್ರಿ ಅನ್ನೋ ಮಟ್ಟಕ್ಕೆ ನಾವಿರ್ತೀವಿ. ಹಂಗಾಗಿ ಸಂತರು ಮಹಾಪುರುಷರು ಯಾವಾಗ ಹೊಕ್ಕಾರೋ ಯಾವಾಗ ಬರ್ತಾರೋ ಅದು ಅವ್ರಿಗೆ ಗೊತ್ತದ ವಿಷಯ, ಅದು ನಾವ್ ಹೇಳ್ದಂಗೆ ಇರೋದಿಲ್ಲ ಅವ್ರು. ಹಾಗಾಗಿ ವಿವೇಕ ಬಹಳ ಮುಖ್ಯ. ವಿವೇಕಿ ಮನುಷ್ಯನಿಗೆ ಆ ಗುರು ದೀಕ್ಷೆ ತಗೊಂಡವನಿಗೆ ಮಾತ್ರ ವಿವೇಕ ಕೆಲಸ ಮಾಡ್ತದ. ಆ ಗುರುಪುತ್ರ ಇರ್ಲಾರ್ದವ್ರಿಗೆ ವಿವೇಕ ಕೆಲಸ ಮಾಡೋದಿಲ್ಲ. ಅಲ್ಲಿ ಏನ್ ಮಾಡ್ತಿರ್ತಾರ ಅವರು, ಅದಕ್ಕ ಕುಂತಿದೇವಿ ಯಾಕೆ ಪಾಸ್ ಆದಳಂದ್ರ, ಆ 17-18 ವರ್ಷದ ಹುಡುಗಿ ಗುರುವಿನ ಸೇವಾ ಮಾಡಕ್ ಒಪ್ಕೋತಾಳ. ಆ ಗುರುವಿನ ಸೇವಾ ಮಾಡೋದು ಅಷ್ಟು ಸರಳ ಇರೋದಿಲ್ಲ. ನೀವು 100 ಮಂದಿ ಬೀಗರಿಗೆ ಸಂಭಾಳಿಸ್ಬೋದು, ಒಬ್ಬ ಗುರುವಿಗೆ ಸಂಭಾಳಿಸೋದು ಕಷ್ಟ ಅದ. 100 ಮಂದಿ ಬೀಗರಿಗೆ ಸಂಭಾಳಿಸ್ಬೋದು ತಾವು, ಒಬ್ಬ ಗುರು ಸಂತನಿಗೆ ಸಂಭಾಳಿಸೋದು ಕಷ್ಟ ಅದ. ಅವಾಗ ಏನಾಗ್ತದ್ರಿ, ಇಲ್ಲಿ ಏನು ಬೇಡ್ತಾನ ಅದನ್ನು ಕೊಡುದು, ಏನು ಬೇಡ್ತಾನ ಅದನ್ನು ಕೊಡುದು. ಗುರು ಯಾವಾಗ ಏನು ಬೇಡ್ತಾನೆ ಯಾರಿಗೂ ಗೊತ್ತು. ಏನು ಬೇಡ್ತಾನಲ್ಲ ಅದನ್ನು ಕೊಡಾಕ್ ತಯಾರಿರ್ಬೇಕು, ಅವ್ನ ಮುಂದೆ ಕೂತಿರ್ಬೇಕು. ಗುರು ಏಳೋಕ್ಕಿಂತ ಮೊದಲು ಎದ್ದವನು ಶಿಷ್ಯ. ಹಿಂಗೆಲ್ಲ ಸಾತ್ವಿಕ ಕೆಲಸದವ್ರಿ. ಏನದವ್ರಿ, ಈಗ ಹೇಳ್ತು ನೋಡ್ರಿ, ಅಪ್ಪ ಏಳೋಕ್ಕಿಂತ ಮೊದಲು ಮಗ ಎದ್ದಿರ್ಬೇಕು, ಗುರು ಏಳೋಕ್ಕಿಂತ ಮೊದಲು ಶಿಷ್ಯನ ಎದ್ದಿರ್ಬೇಕು, ಗಂಡ ಏಳೋಕ್ಕಿಂತ ಮೊದಲ ಹೆಂಡತಿ ಎದ್ದಿರ್ಬೇಕು. ಇವೆಲ್ಲ ನಿಯಮ ಅದಾವ. ತಾಯಿ ಹೇಳೋಕ್ಕಿಂತ ಮೊದಲು ಮಗಳು ಹೇಳ್ಬೇಕು. ಯಾರು ಪಾಲನೆ ಮಾಡ್ತಾರೆ ಹೇಳ್ರಿ, ಸಾತ್ವಿಕರು ಪಾಲನೆ ಮಾಡ್ತಾರೆ ಇದನ್ನ. ಸಾತ್ವಿಕ ಯಾರ ಬಲ್ಲಿ ವೃತ್ತಿ ಜಾಗೃತಿ ಇರ್ತದ, ವಿವೇಕ ಇರ್ತಾರಲ್ಲ, ಆ ವಿವೇಕವಂತರು ಏನ್ ಮಾಡ್ತಾರ, ಅಪ್ಪ ಹೇಳೋಕ್ಕಿಂತ ಮೊದಲು ಮಗ ಹೇಳ್ತಾನ, ತನ್ನ ಪತಿ ಹೇಳೋಕ್ಕಿಂತ ಮೊದಲು ಪತ್ನಿ ಹೇಳ್ತಾಳ, ಗುರು ಹೇಳೋಕ್ಕಿಂತ ಮೊದಲು ಬರೇ ಗುರು ಹಿಂಗೆ ಎದ್ದು ಸರದಾಡನಂದ್ರೆ ಶಿಷ್ಯ ಎದ್ದು ಕೂತಿರ್ಬೇಕು. ಅವಾಗ ಗುರು ಶಿಷ್ಯರ ಸಂಬಂಧ ಇರ್ತದ. ಯಾರು ಸಂತರು ಬಂದಾರ ಅಂತ ಹೇಳಿದ್ರೆ, ಸಂತರು ಹೇಳೋಕ್ಕಿಂತ ಮೊದಲು ನಮ್ಮ ಮನ್ಯಾಗ ಸಂತರ ಅದಾರಂದ್ರೆ ಆ ಮನ್ಯಾಗ ಮಂದಿ, ಆ ಮನೆಯೊಳಗೆ ಏನು ಯಜಮಾನ ಆಗಿರ್ಬೋದು ಯಾರೇ ಆಗಿರ್ಬೋದು ಎದ್ದಿರ್ಬೇಕು ಅವ್ರು. ಯಾರಿವರು ವಿವೇಕವಂತರು ಮಾಡ್ತಾರ. ಇನ್ನು ನಾವು ಗುರುದೀಕ್ಷೆ ತಗೊಂಡಿಲ್ಲ, ನಂಬಲ್ಲಿ ಆ ಸಾತ್ವಿಕ ಗುಣ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತದ, ಆ ಲಾಭ ಸಿಗುವುದಿಲ್ಲ, ಆ ಉತ್ಸಾಹ ಇರುವುದಿಲ್ಲ. ಅದಕ್ಕೆ ಉತ್ಸಾಹ ಇದ್ದವ್ರು ಹೆಂಗೆ ಮಾಡಿರ್ತಾರ ಅಂತ ಹೇಳಿದ್ರ, ಅವರಿಗೆ ವಿವೇಕ ಜಾಗೃತಿ ಇರ್ತದ ಉತ್ಸಾಹ ಇದ್ದವ್ರಿಗೆ. ಮತ್ತು ನಿರುತ್ಸಾಹದಿಂದ ಇದ್ದವರು ಹೋದ್ರ ಚಲೋ ತೊಳೋ, ಹೋದ್ರು ಹೋಗಲಕ್ಕ, ಬಂದ್ರ ಬರ್ಲಿ ಬಿಡು, ಏನಪ್ಪ ರಾತ್ರಿ 4 ಎದ್ದು ಹೋದ್ರೆ ನಾವೇನು ಮಾಡೋಮು, 8 ತನ ಇದ್ರ ನಾವು ಮಾಡಿ ಹಾಕ್ತಿದ್ದೆವು, ಇಲ್ಲ ನಾವೆಲ್ಲಿ ಮಾಡಿ ಹಾಕೋಮು, ನಿರುತ್ಸಾಹ ಮಂದಿ ಹೇಳ್ತಾರೆ. ಅವಾಗ ರಾಜ ಮುಂದೆ ಹೋಗಿ ಗುರುವಿಗೆ ಹೋಗಿ ಕೇಳ್ತಾನ, ಗುರುವಿನ ಹಿಂದಿಂದ ಬೆನ್ನು ಹತ್ತಾನ. ಯಾಕಂದ್ರೆ ಗುರು ಸಿಗುದಿಲ್ಲ ಅಂತ ಗೊತ್ತಾತ ನಿಜಗುಂಡ್ರಿಗೆ. ಗುರುವಿನ ಬೆನ್ನು ಹತ್ತಿದ್ರು ಗುರು ಏನು ಮಾಡ್ತಾನೆ, ಗುರು ದೀಕ್ಷೆ ಕೊಟ್ಟು ಬಿಡ್ತಾನೆ ಏನ್ರಿ, ಕೊಡಲ್ಲ. ಒಬ್ಬ ವೇಷ ಮನ್ಯಾಗ ದುಡಿಯಾಕೆ ಇಟ್ಟಿರ್ತಾನೆ, 12 ವರ್ಷ ದುಡಿಲಿಕ್ಕೆ ಇಟ್ಟಿರ್ತಾನೆ ನೋಡ್ರಿ, ದುಡಿಲಿಕ್ಕೆ ಇಡ್ತಾನೆ. ವೇಷನ ಮನ್ಯಾಗ ಕಸ ಗುಡಿಸೋದು, ಅಲ್ಲಿ ಅವ್ರೆಲ್ಲ ಕೆಲಸ ಮಾಡೋದು, ತಲೆ ಬಾಚೋದು ನೋಡ್ರಿ ವೇಶ್ಯರ ಮನ್ಯಾಗ. ರಾಜ ಇದ್ದ, ದೊಡ್ಡ ಶ್ರೀಮಂತ ಇದ್ದವ, ಉತ್ಸಾಹದಿಂದ ಗುರು ಹೇಳಿದ ಕೆಲಸ ಮಾಡ್ದ, ಉತ್ಸಾಹದಿಂದ ವೇಶ್ಯರ ಮನ್ಯಾಗ. ನಾವು ಮಾಡ್ತೀವ್ರ, ಗುರು ಹೇಳಿದ ಒಂದು ದಿವಸ ಚಂದಾಗಿ ನೆಟ್ಟಾಗ ನಾವು ಪ್ರವಚನ ಕೇಳಾರ್ದವ್ರು ನಾವು ಯಾರದ್ರ ಮನ್ಯಾಗ ಜಿತ್ತಾ ಇರ್ತೀವ, ಚಂದ ನೆಟ್ಟಾಗಿ ಪ್ರವಚನ ಕೇಳಿ ನಾವು ಜಾಯಿನ್ ಆಗ್ಲಾರ್ದವ್ರು, ಇನ್ನು ಗುರು ಹೇಳ ಹೋಗಿ ಅಲ್ಲಿ ಹೋಗಿ ನೀ ಜೀತಾ ಇರು ಅಂದ್ರೆ ಇರ್ತಾರ? ಆ ಗುರುವಿಗೆ ಕಪಾಳ ಹೊಡಿತಾರೆ ಮಂದಿ. ಅದಕ್ಕಾಗಿ ಇಲ್ಲಿ ಸಾತ್ವಿಕ ಉತ್ಸಾಹ ಮತ್ತು ಶ್ರದ್ಧಾ ಅದಲ್ಲ, ಅದು ಬಹಳ ಅದ್ಭುತ ರೀ. ಸಾತ್ವಿಕದೊಳಗಿದ್ದವರು ಮಾತ್ರ ಎಷ್ಟೆಲ್ಲ ಸುಖ ಪಡ್ಕೋತಾರ. ಇನ್ನು ಸಾತ್ವಿಕ ಇರ್ಲಾರ್ದವರು, ಗುರುವಿನ ಮಹತ್ವ ಗೊತ್ತಿರ್ಲಾರ್ದವರು, ಮನುಷ್ಯ ಜನ್ಮದ ಮಹತ್ವ ಗೊತ್ತಿರ್ಲಾರ್ದವರು,
ಇನ್ನು ಏನ್ರಿ ಮುಮುಕ್ಷ ಗೊತ್ತಿರ್ಲಾರ್ದವರು ಅವರು ರಾಜಸದೊಳಗೆ ಬರ್ತಾರೆ, ತಾಮಸದೊಳಗೆ ಬರ್ತಾರೆ. ಅವ್ರು ಎಲ್ಲರೂ ಹೋದ ಮೇಲೆ ಏನು ಮಾಡ್ತಾರೆ, ಹಳೆ ಮಾಡ್ತಾರೆ. ಇಲ್ಲ ಹಿಂಗಾತ್ರಿ, ನಾವು ಹಂಗೆ ಮಾಡ್ತಿದ್ದೆವು, ಹಿಂಗೆ ಮಾಡ್ತಿದ್ದೆವು. ಅದಕ್ಕಾಗಿ ಇವತ್ತಿನ ಶ್ಲೋಕದೊಳಗೆ ಏನು ಹೇಳ್ತಾರೆ ಅಂದ್ರೆ, ಸಾತ್ವಿಕ ವೃತ್ತಿ ಒಳಗೆ ಕೆಲಸ ಮಾಡೋರು ಹೆಂಗಿರ್ತಾರಪ್ಪ ಅಂದ್ರೆ, ಅವರು ಧೃತಿಗೆಡುವುದಿಲ್ಲ, ಅವರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಮುಂದೆ ನಿಜಗುಂಡ್ರು 12 ವರ್ಷ ಉತ್ಸಾಹದಿಂದ ಕೆಲಸ ಮಾಡಿದ್ಮೇಲೆ ಗುರುದೀಕ್ಷೆ ಕೊಡ್ತಾರೆ ಅವ್ರಿಗೆ. 12 ವರ್ಷ ಅವ್ರಿಗೆ ಮುಮುಕ್ಷ ಅಂತಾರೆ ನೋಡ್ರಿ. ಎಂಥ ಮುಮುಕ್ಷ! 12 ವರ್ಷ ಗುರುಗಳು ಹೇಳ್ದಂಗೆ ಜೀತಾ ಇದ್ರು. ಅವ್ರು ಜೀತಾ ಇದ್ದ ಮೇಲೆ ಅವ್ರಿಗೆ ಏನು ಮಾಡಿದ್ರು, ಅವರು ದೀಕ್ಷಾ ಕೊಟ್ಟರು. ಯಾಕಂದ್ರೆ ಪಾಸ್ ಆದ್ರೆ ಅವ್ರು ಎಕ್ಸಾಮ್ ಒಳಗೆ, ಪರೀಕ್ಷೆ ಒಳಗೆ ಪಾಸ್ ಆದರೂ ಅವಾಗ ಗುರುದೀಕ್ಷಾ ಸಿಗ್ತು. ನಾವು ಏನು ಸಾಧನೆ ಇಲ್ಲ, ಸಾಹಸ ಇಲ್ಲ, ಯಾವ ಸೇವಾ ಇಲ್ಲ, ಏನಿಲ್ಲ. ಸುಮ್ಮನೆ ಬಂದೀವಿ ನಾವು, ಸುಮ್ಮನೆ ಹೊಂಟೀವಿ. ಅದಕ್ಕಾಗಿ ಸುಮ್ಮನೆ ಬಂದು ಸುಮ್ಮನೆ ಭಾಳ ಜನ ಹೋಗ್ಯಾರ. ಮುಂದಿನವರು ಹೋಗ್ಯಾರ, ಹಿಂದಿನವರು ಹೋಗ್ಯಾರ. ನಾವು ಹಂಗೆ ಹೋಗುದ್ರಿ, ಇದೇನು ವಿಚಾರ ಇಲ್ಲ. ಸಾತ್ವಿಕ ವೃತ್ತಿ ಒಳಗೆ ಕರ್ಮ ಮಾಡ್ರಿ, ವಿಶೇಷ ಆಗ್ರಿ ಅಂಥೇಳಿ ಸುಂದರ ವಿಚಾರ ಇವತ್ತಿನ ಶ್ಲೋಕದೊಳಗೆ ಹೇಳ್ತಾರೆ. ಅಂಥವ್ರಿಗೆ ಸಿದ್ಧೋ ನಿರ್ವಿಕಾರ. ಇಂಥ ಸಿದ್ಧಿ ಅಸಿದ್ಧಿ ಏನಾಗ್ತದಲ್ಲ, ಇಲ್ಲಿ ಅವರಿಗೆ ಯಾವೂ ಸಹ ಅಡ್ಡ ಬರಲಾರ್ದ ಅವರು ಕಾರ್ಯನ ಮುಖರಾಗ್ತಾರೆ. ಅವರು ಯಾವಾಗಲೂ ಹರ್ಷದಿಂದ ಇರ್ತಾರೆ. ಆ ಸಿದ್ಧಿ ಇರಲಿ ಅಸಿದ್ಧಿ ಇರಲಿ, ಅವರು ನಿರ್ವಿಕಾರ ಆಗಿರ್ತಾರೆ. ಅವರ ಬೆನ್ನು ಹತ್ತಲಾರ್ದ ಇರೋರು ಯಾರು ಕೆಲಸ ಮಾಡೋರಿಗೆ ಸಾತ್ವಿಕ ಉಚ್ಯತೆ ಅಂತಾರೆ. ಅದಕ್ಕಾಗಿ ಸಾತ್ವಿಕರಾಗಿ ನೀವು ಹಿಂಗೆ ತಿಳ್ಕೊಂಡು ಸಾತ್ವಿಕದೊಳಗೆ ಬದುಕೋದ್ರಿಂದ ಏನು ಮಾಡ್ತದಂದ್ರೆ, ನಮಗೆ ಈ ವಿದ್ಯೆ ತಿಳಿತದ. ಆ ಸಾತ್ವಿಕತೆ ಒಳಗೆ ನಮ್ಮ ದುಃಖದ ದೂರ ಆಗುವಂಥ ಮಾರ್ಗ ತಿಳಿಲಿ. ನಮ್ಮ ಜೀವನದೊಳಗೆ, ಎಲ್ಲರ ಜೀವನದೊಳಗೆ ಸಾತ್ವಿಕ ಕರ್ಮ ಮಾಡುವಂಥ ಭಗವಂತ ಉತ್ಸಾಹ ಕೊಡಲಿ ಅಂತ, ನಮ್ಮೆಲ್ಲರಿಗೂ ಅಂಥ ಧೃತಿಗೆಡಲಾರ್ದಂಗೆ ನಮ್ಮಲ್ಲಿ ಅಂಥ ಧೈರ್ಯ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ತನಕ ಇವತ್ತೇನು ಭಗವದ್ಗೀತಾ ಪಾರಾಯಣ ಮಾಡಿ ತಾವೆಲ್ಲರೂ ಶ್ರದ್ಧೆಯಿಂದ ಸುಮಾರು 2-2.5 ಗಂಟೆ 3 ಗಂಟೆ ತನಕ ಏನು ಶ್ರೋತೃಗಣ ಇದರಲ್ಲಿ ಜಾಯಿನ್ ಆಗಿರಲ್ಲ, ತಾವು ಎಲ್ಲರಿಗೂ ಭಗವಂತ ನುಡಿಸಿರುವಂಥ ನುಡಿಗಳು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶರಣಾರ್ಥಿ.